ನಮಸ್ತೆ. ಇದು ಪ್ರೊಫೆಸರ್ ಕೃಷ್ಣೇಗೌಡರ ಲೇಖನದಿಂದ ಆಯ್ದಂಥ ಕೆಲವು ಮಾತುಗಳು. ಅವರು ಬೇಂದ್ರೆಯವರ ಕವನವನ್ನು ನೆನಪು ಮಾಡ್ಕೋತಾರೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಅದರಲ್ಲಿನ ಒಂದು ಚರಣ ಇದು, ಭಾಗ ಇದು. ಏನದು? ವರ್ಷಕ್ಕೊಂದು ಹೊಸತು ಜನ್ಮ, ಹರ್ಷಕ್ಕೊಂದು ಹೊಸತು ನೆಲೆಯ, ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ, ಒಂದೇ ಬಾಲ್ಯ ಒಂದೇ ಹರಿಯ ನಮಗದಷ್ಟೇ ಏತಕ್ಕೆ. ಸೃಷ್ಟಿಯಲ್ಲಿ ನೋಡ್ತೀವಿ, ನಿಸರ್ಗದೊಳಗೆ ಇದು ಆಶ್ಚರ್ಯ ಸಂಗತಿ. ಎಲ್ಲ ಹಣ್ಣೆಲೆ ಹೂವು ಕಾಯಿಗಳನ್ನು ಉದುರಿಸಿಕೊಂಡು ಬೋಳು ಮರ ಆದಂಥ ಮರಗಿಡಗಳು ಮತ್ತೆ ಚಿಗುರುತ್ತೆ. ವಸಂತ ಕಾಲದಲ್ಲಿ ಮತ್ತೆ ಚಿಗುರುತ್ತೆ. ಹಣ್ಣುಗಳ ಎಲೆಗಳು ಎಲ್ಲನೂ ಸಹಿತ ಹೊಸ ಹೊಸ ಹಸಿರ ಎಲೆಗಳನ್ನು ಮೈ ತುಂಬಿಕೊಂಡು ತಲೆದೂಗುತ್ತವೆ. ಹೌದಾ? ಅದೇ ಥರ ಭೂಮಿಯಲ್ಲಿ ಬತ್ತಿ ಹೋದಂಥ ಜಲ, ಅದೇನಾಗುತ್ತೆ, ಪುನಃ ಭೂಮಿಯ ಆದೊಳಗೆ ಪಳ್ಳನೆ ನೀರು ಚಿಮ್ಮಿ ಮತ್ತು ಪುನಃ ಜಲಧಾರೆಯಾಗಿ ಹರಿಯುತ್ತೆ. ಚಿಗುರೆಲೆ ಹಸಿರಾಗಿ ಹಣ್ಣಾಗಿ ಉದುರಿ ತರಗಾದ ಮೇಲೆ ರೆಂಬೆ ಕೊಂಬೆಗಳಲ್ಲಿ ಮತ್ತೆ ಹಸಿರು ಚಿಗುರೊಡೆಯುತ್ತೆ. ಭೂಮಿಯ ಮೇಲ್ಮೈಯ ಜಲವೆಲ್ಲ ಸೋರಿ ತೀರಿ ಹೋದ ಮೇಲೆ ಮತ್ತೆ ನೆಲದಾದ ಜಲದ ಕಣ್ಣು ನಿಸರ್ಗ ಹರಿಯುತ್ತೆ. ಇದೆಲ್ಲ ನಿಸರ್ಗದಲ್ಲಿ ನಡೆಯುತ್ತೆ. ಆದರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಒಂದೇ ಬಾಲ್ಯ, ಒಂದೇ ವನ, ಒಂದೇ ಇದು, ಪುನಃ ಅಲ್ಲಿ ಚಿಗುರಲಿಕ್ಕೆ ಆಗಲ್ಲ. ಹಿಂಗೆ ಯಾತಕ್ಕೆ ಅಂತ ಕವಿ ಕೇಳ್ತಾನೆ. ಬೇಂದ್ರೆಯವರದ ಕವನದಲ್ಲಿಯ ಭಾವನೆಗಳು ಇದು ಮತ್ತೆ ನಮಗೆ ಯಾಕೆ ಬರಲ್ಲ ಅಂಥೇಳಿ. ಇದು ಸೃಷ್ಟಿ. ನಮಗೆ ಒಂದೇ ಜನ್ಮ ಇದು, ಮತ್ತೊಂದು ಸಲ ಮಳೆ ಬರಲ್ಲ. ಹಿರಿಯ ನಾಗರಿಕರ ದಿನದ ದಿವಸ ಇವನ್ನೆಲ್ಲ ಕೆಲವು ವಿಷಯಗಳನ್ನು ನಮಗೆ ಮೆಲುಕು ಹಾಕ್ತಾ ಇದ್ದೀವಿ ನಾವು. ಹೌದಾ? ಹಿರಿಯ ನಾಗರಿಕರಿಗೆ ವಯಸ್ಸಾಗ್ತಾ ಮುಪ್ಪು. ಬುದ್ಧನ ಜೀವನದಲ್ಲಿ ಅಂಗುತ್ತಿರಗನಕಾಯದೊಳಗೆ ಅವನು ಬರೀತಾನೆ, ಯಾರಿಗೂ ಸಹಿತ ಆರೋಗ್ಯ ಸ್ಥಿರವಾಗಿರಲ್ಲ, ಎಲ್ಲರಿಗೂ ಅನಾರೋಗ್ಯ ಬಂದೇ ಬರುತ್ತೆ. ಆದರೆ ಅನಾರೋಗ್ಯ ಮುಂದೂಡಬಹುದು. ಯಾರೂ ಸಹಿತ ವಯಸ್ಸಾಗಲಾರದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮುದುಕರು ಆಗೇ ಆಗ್ತಾರೆ. ಆದರೆ ವಯಸ್ಸಾಗುವಿಕೆಯನ್ನು ಕೆಲವು ದಿವಸ ಮುಂದೂಡಬಹುದು. ಎಲ್ಲರಿಗೂ ಸಾವು ಬಂದೇ ಬರುತ್ತೆ, ಆದರೆ ಸಾವನ್ನು ಮುಂದೂಡಬಹುದು. ಹೆಂಗೆ ಅದ? ನಮ್ಮ ಜೀವನ ಶೈಲಿಯಿಂದ ಇವನ್ನೆಲ್ಲನೂ ಮುಂದೂಡಲಿಕ್ಕೆ ಬರುತ್ತೆ. ಜೀವನ ಶೈಲಿ ಬದಲಾವಣೆ ಆಗಲಿಲ್ಲ ಅಂದರೆ ಏನು ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಸಫರ್. ನಮಗೆ ಸಮಸ್ಯೆಗಳನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲೇ ನಮ್ಗೆ ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ, ಅವರಿಗೆ ಅವರದೇ ಆದಂಥ ಹೆಂಗೆ ವಯಸ್ಸಾಗುತ್ತೆ, ಆವಾಗ ಬೇರೆ ಬೇರೆ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ. ಆರ್ಥ್ರೈಟಿಸ್ ಸಮಸ್ಯೆಗಳಿರ್ಬೋದು, ಸಂದು ನೋವುಗಳಿರ್ಬೋದು, ಹೈ ಬಿ ಪಿ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ಗಳಿರ್ಬೋದು. ಮತ್ತು ಪುನಃ ಇವತ್ತು ಹೇಳ್ತೀವಿ ಅಲ್ಝೈಮರ್ಸ್, ಮರೆವಿನ ಕಾಯಿಲೆಗಳಿರ್ಬೋದು. ಬೇರೆ ಬೇರೆ ಸಮಸ್ಯೆಗಳಿಂದ ಅವರು ಬಳಲ್ತಾರೆ. ವಯಸ್ಸಾಗುವಿಕೆ, ಏಜಿಂಗ್ ಫ್ಯಾಕ್ಟರ್. ಆದರೆ ನಮ್ಮ ಜೀವನ ಶೈಲಿಯಿಂದ ಇದನ್ನೆಲ್ಲನೂ ನಮಗೆ ಸರಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ಮುಂದೂಡಲಿಕ್ಕೆ ಬರುತ್ತೆ. ಹಿರಿಯ ನಾಗರಿಕರಿಗೆ ಬರೀ ಆರೋಗ್ಯದ ಸಮಸ್ಯೆಗಳು ಅಷ್ಟೇ ಅಲ್ಲ, ಕೆಲವು ಸಾಮಾಜಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ನಿರ್ಮಾಣ ಬರುತ್ತೆ. ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಇವತ್ತು ಅವಿಭಕ್ತ ಕುಟುಂಬಗಳೇ ಕಾಣಂಗಿಲ್ಲ, ಎಲ್ಲನೂ ವಿಭಕ್ತ ಕುಟುಂಬಗಳೇ. ಅಲ್ಲೇ ನಾನು ಉಡುಪಿಯಲ್ಲಿದ್ದಾಗ ಅಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊತೀವಿ, ನೋಡಬೇಕಾ. ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲಿ ಸಹಿತ ವೃದ್ಧರೇ ಇರುತ್ತಿದ್ದರು. ವೃದ್ಧ ದಂಪತಿಗಳು. ಮಕ್ಕಳೇನು ಮಾಡ್ತಾರೆ ಅಂತ ಕೇಳಿಕೊಳ್ಳೆ. ಮಕ್ಕಳು ಇದರಲ್ಲಿ ಸೌದಿ ಅರೇಬಿಯಾದಲ್ಲಿದ್ದಾರೆ, ಇಲ್ಲಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ. ಇಲ್ಲಿ ಇವರು ದೊಡ್ಡ ದೊಡ್ಡ ಎಲ್ಲ ಪ್ಲಾಟ್ಗಳು, ಸೈಟ್ಗಳು, ಮನೆಗಳು, ಫಾರ್ಮ್ ಹೌಸ್ಗಳು, ಅಲ್ಲಿ ಇವರು ಅದನ್ನು ಕಾಳಜಿ ತಗೋತಾ ಇಲ್ಲಿ ಇರಬೇಕು. ಕೆಲವು ಸಲ
ಸಾಮಾಜಿಕ ವ್ಯವಸ್ಥೆ ಈ ಥರ ಇದೆ. ಯಾವ ಥರ ಅಂದರೆ, ಫಾರಿನ್ ಕಂಟ್ರಿಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡ್ತೀವಿ, ವಯಸ್ಸಾದ ತಕ್ಷಣ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸೋದು. ಅದೇ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ಕ್ರಮೇಣ ಬರ್ತಾ ಇದೆ. ಅದಕ್ಕೆ ಎಷ್ಟೋ ಸಲ ನಾವು ಹೇಳೋದು, ನೀವು ವೃದ್ಧಾಪ್ಯಕ್ಕೆ ಹೋಗೋಕ್ಕಿಂತ ಮೊದಲೇ ನಿಮ್ಮ ಯೌವನದ ಸ್ಥಿತಿಯಲ್ಲೇ ವೃದ್ಧಾಪ್ಯದ ಬಗ್ಗೆ ಕೆಲವು ರಕ್ಷಣಾತ್ಮಕ ಕ್ರಿಯೆಗಳನ್ನು ತಗೋಬೇಕು ಅಂತ. ಸೊ ಎಕಾನಮಿಕಲಿ ಯಾವುದೇ ಸಂದರ್ಭದಲ್ಲಿ ನೀವು ಅಶಕ್ತ ಆಗಬಾರ್ದು, ವೀಕ್ ಆಗಬಾರ್ದು. ವೃದ್ಧಾಪ್ಯದ ಸಮಯದಲ್ಲಿ ಸಹಿತ ನಿಮಗೆ ಉಳಿದ ಅವಧಿಯಲ್ಲಿ ಯಾವ ರೀತಿ ಇನ್ಕಮ್ ಬರ್ತಿತ್ತೋ ಆ ಇನ್ಕಮ್ ಜನರೇಟ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಇನ್ಶೂರೆನ್ಸ್ನಲ್ಲಿ ಹೇಳ್ತೀವಿ. ಪೆನ್ಷನ್ ಸ್ಕೀಮ್ಸ್ಗಳನ್ನು ತಗೊಳ್ರಿ, ಪೆನ್ಷನ್ ತಗೊಳ್ರಿ ಅಂಥೇಳಿ. ಸೊ ಆರ್ಥಿಕ ಭದ್ರತೆ ವಿಚಾರವನ್ನು ಸಹಿತ ಈ ಮೊದಲೇ ಮಾಡಿರಬೇಕು. ಇನ್ನು ಎಷ್ಟೋ ಮಂದಿ ಎಷ್ಟೊಂದು ವಿಚಾರ ಮಾಡಿರ್ತಾರೆ. ಈವನ್ ಅಕಸ್ಮಾತ್ ನಮಗೆ ಮರಣ ಬಂತಪ್ಪ, ಮರಣ ಬಂದರೆ ಅದರಿಂದ ತಮ್ಮ ಮಕ್ಕಳಿಗೆ ಭಾರ ಆಗಬಾರ್ದು ಅಂದರೆ ಅಂತಿಮ ಸಂಸ್ಕಾರಕ್ಕೆ ಏನು ಬೇಕು ಆ ಹಣದ ವ್ಯವಸ್ಥೆಯನ್ನು ಸಹಿತ ಅವರು ಮಾಡಿರ್ತಾರೆ. ಅದಕ್ಕೆ ಇನ್ಶೂರೆನ್ಸ್ನಲ್ಲಿ ಸಹಿತ ಎಷ್ಟೋ ಸಲ ನಾವು ಹೇಳೋದು ಎಸ್ಟೇಟ್ ಡ್ಯೂಟಿ ಅಂತ ಹೇಳ್ತೀವಿ. ಆ ಎಸ್ಟೇಟ್ ಡ್ಯೂಟಿ ರಕ್ಷಣೆ ಮಾಡೋ ಸಲುವಾಗಿಯೇ ಕೆಲವು ಇನ್ಶೂರೆನ್ಸ್ ಪಾಲಿಸಿ ತೊಗೋಬೇಕು. ಇಲ್ಲ ಅಂದರೆ ಮಕ್ಕಳಿಗೆ ಅದರಿಂದ ತೊಂದರೆ ಆಗಬಾರದು. ನಾಳೆ ಸೊ ಪ್ರಾಪರ್ಟಿಗಳ ವರ್ಗಾವಣೆ ಮಾಡಬೇಕಾದ್ರೆ ಹೆವಿ ಟ್ಯಾಕ್ಸ್ ಕೊಡೋ ಪ್ರಸಂಗ ಮಕ್ಕಳಿಗೆ ಬರಬಾರದು ಅನ್ನೋ ದೃಷ್ಟಿಯಿಂದ ಸೊ ಅವರ ಜೀವಿತಾವಧಿಯಲ್ಲೇ ಇದರ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಿದೆ. ಒಂದು ಕಡೆ ಸಾಮಾಜಿಕ ಸ್ಥಿತಿಯಲ್ಲಿ ಬದಲಾವಣೆಗಳು ಆಗ್ತಾವೆ. ಸೊ ವಿ ಹ್ಯಾವ್ ಟು ಟಾಲರೇಟ್ ದೆಮ್. ಎಷ್ಟೋ ಸಲ ಕೆಲವು